ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವೆಲ್ಕಮ್ ಬ್ಯಾಕ್. ಕೇರಳಂ ಸಿಎಂ ಆಗಿ ಬಿಡಿ ಸತೀಶನ್ ಅವರ ಆಯ್ಕೆಯಾಗಿದೆ. ದೆಹಲಿಯಲ್ಲಿ ಸಿಎಂ ಹೆಸರನ್ನ ಎಐಸಿಸಿ ಪ್ರಕಟ ಮಾಡಿದೆ. 11 ದಿನಗಳ ಬಳಿಕ ಕೇರಳಂ ಸಿಎಂ ಹೆಸರು ಇದೀಗ ಫೈನಲ್ ಆಗಿದೆ. ಶ್ರೀ ಅಜಯ್ ಮಾಕೆನ್, ಶ್ರೀ ಮುಕುಲ್ ವಾಸ್ನಿಕ್, ಶ್ರೀಮತಿ ದೀಪಾ ದಾಸ್ ಮುನ್ಷಿಯಿಂದ ಹೆಸರು ಘೋಷಣೆಯನ್ನ ಮಾಡಲಾಗಿದೆ. ಕೇರಳಂ ಕಾಂಗ್ರೆಸ್ ವೀಕ್ಷಕರಾಗಿರುವಂತಹ ಮೂವರು ಇನ್ನು ಸಿಎಂ ರೇಸ್ನಲ್ಲಿ ಕೆಸಿ ವೇಣುಗೋಪಾಲ್ ಇದ್ರು. ಇನ್ನು ಸಾಕಷ್ಟು ದಿನಗಳಿಂದಲೂ ಕೂಡ ಸಿಎಂ ಯಾರಾಗಲಿದ್ದಾರೆ ಅನ್ನುವಂತಹ ತೀವ್ರ ಮೂವರ ಪೈಪೋಟಿಯ ನಡುವೆಯೂ ಕೂಡ ಇವತ್ತು ಬಿಡಿ ಸತೀಶನ್ ಅವರ ಆಯ್ಕೆಯಾಗಿದೆ. ಸಾಕಷ್ಟು ಅಳೆದು ತೂಗಿ ನಾನಾ ಲೆಕ್ಕಾಚಾರಗಳ ಬಳಿಕ ಕೊನೆಗೂ ಕೇರಳದ ನೂತನ ಸಿಎಂ ಆಗಿ ಬಿಡಿ ಸತೀಶನ್ ಅವರ ಹೆಸರನ್ನ ಎಐಸಿಸಿ ಘೋಷಣೆ ಮಾಡಿದೆ. ಕೇರಳ ಕಾಂಗ್ರೆಸ್ ನಾಯಕರಾದ ಕೆಸಿ ವೇಣುಗೋಪಾಲ್, ವಿರೋಧ ಪಕ್ಷದ ನಾಯಕ ಬಿಡಿ ಸತೀಶನ್ ಮತ್ತು ಹಿರಿಯ ನಾಯಕ ರಮೇಶ್ ಚೆನ್ನಿತ್ತಲ ಹೆಸರುಗಳು ಬಹಳ ಪ್ರಮುಖವಾಗಿ ಸಿಎಂ ರೇಸ್ನಲ್ಲಿ ಕೇಳಿಬಂದಿತ್ತು. ಆದರೆ ಈ ಪೈಕಿ ಬಿಡಿ ಸತೀಶನ್ ಅವರನ್ನ ನೂತನ ಮುಖ್ಯಮಂತ್ರಿಯಾಗಿ ಪಕ್ಷದ ವರಿಷ್ಠರು ಪ್ರಕಟಿಸಿದ್ದಾರೆ. ಏಪ್ರಿಲ್ 9ರಂದು ಕೇರಳ ವಿಧಾನಸಭಾ ಚುನಾವಣೆ ನಡೆದಿದ್ದು ಇದರ ಫಲಿತಾಂಶ ಮೇ 4ರಂದು ಪ್ರಕಟಗೊಂಡಿತ್ತು. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ 140 ವಿಧಾನಸಭಾ ಸ್ಥಾನಗಳ ಪೈಕಿ 102 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಇನ್ನು ಆಡಳಿತಾರೂಢ ಎಲ್ಡಿಎಫ್ ಕೇವಲ 35 ಸ್ಥಾನಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಹೀನಾಯ ಸೋಲುಂಡಿತ್ತು. ಹೀಗಾದ್ರೂ ನೂತನ ಸಿಎಂ ಆಯ್ಕೆಗೆ ಬರೋಬ್ಬರಿ 10 ದಿನಗಳನ್ನ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದ ಜಟಾಪಟಿ ಕೇರಳಂನಲ್ಲಿ ನಡೆದಿತ್ತು. ಹಲವು ದಿನಗಳಿಂದ ನಡೀತಾ ಇದ್ದಂತಹ ಹೈ ಡ್ರಾಮಾಕ್ಕೆ ಇದೀಗ ಅಂತಿಮವಾಗಿ ತೆರೆಬಿದ್ದಿದೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಬಿಡಿ ಸತೀಶನ್ ಅವರು ಆಯ್ಕೆಗೊಂಡಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ನಿರಂತರ ಸಭೆಗಳನ್ನು ನಡೆಸ್ತಾ ಇದ್ರು. ಸಭೆಗಳು ನಡೆದ ಬಳಿಕ ಇವತ್ತು ಅಂತಿಮವಾಗಿ ಬಿಡಿ ಸತೀಶನ್ ಅವರ ಹೆಸರನ್ನ ಅಂತಿಮಗೊಳಿಸಲಾಗಿದೆ. ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ 102 ಸ್ಥಾನಗಳೊಂದಿಗೆ ಭರ್ಜರಿಯಾದಂತಹ ಬಹುಮತವನ್ನ ಪಡೆದುಕೊಂಡಿದ್ರು ಕೂಡ ಮುಖ್ಯಮಂತ್ರಿ ಆಯ್ಕೆ ಮಾಡುವುದಕ್ಕೆ ಆಗಿರಲಿಲ್ಲ. ಸಿಎಂ ಗಾದಿಗಾಗಿ ಪಕ್ಷದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಕೇರಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಬಿಡಿ ಸತೀಶನ್ ಮಧ್ಯೆ ತೀವ್ರವಾದಂತಹ ಪೈಪೋಟಿ ಏರ್ಪಟ್ಟಿತ್ತು. ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವುದಕ್ಕೆ ಭಾರಿ ಕಸರತ್ತನ್ನ ನಡೆಸಿದ ಹೈಕಮಾಂಡ್ ಕೇರಳದ ಕೈ ನಾಯಕರ ಮಾತಿಗೆ ಬೆಲೆ ನೀಡಿ ಬಿಡಿ ಸತೀಶನ್ ಅವರನ್ನೇ ಅಂತಿಮಗೊಳಿಸಿದೆ. ಯುಡಿಎಫ್ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಕ್ಷವಾದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಬಿಡಿ ಸತೀಶನ್ ಅವರ ಆಯ್ಕೆಗೆ ಪ್ರಬಲ ರೀತಿಯಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸಿತು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಕೆಸಿ ವೇಣುಗೋಪಾಲ್ ಹೈಕಮಾಂಡ್ ಹಾಗೂ ರಾಹುಲ್ ಗಾಂಧಿ ಅವರ ಆಪ್ತ ವಲಯದಲ್ಲಿ ಇವರು ಗುರುತಿಸಿಕೊಂಡಿದ್ರು. ಶಾಸಕರ ಬೆಂಬಲ ಹಾಗೆ ಇವರಿಗೆ ಹೈಕಮಾಂಡ್ನ ಒಲವು ಹೆಚ್ಚಾಗೇ ಇತ್ತು. ಕೇರಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಎಲ್ಡಿಎಫ್ ಸರ್ಕಾರದ ವಿರುದ್ಧ ಮುಂಚೂಣಿಯಲ್ಲಿ ಹೋರಾಡಿದಂತಹ ಬಿಡಿ ಸತೀಶನ್ ತನಗೆ ಒಂದು ವೇಳೆ ನೀವೇನಾದರೂ ಸಿಎಂ ಪಟ್ಟವನ್ನ ನೀಡಲಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಸಚಿವ ಸ್ಥಾನವನ್ನು ನೀಡೋದು ಬೇಡ ಅಂತ ಹೇಳಿ ತಿಳಿಸಿದ್ರು. ತಮ್ಮ ಒಂದು ನಿಲುವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕಾಂಗ್ರೆಸ್ನ ಮತ್ತೊಬ್ಬ ಹಿರಿಯ ನಾಯಕ ರಮೇಶ್ ಚೆನ್ನಿತ್ತಲ ಇವರು ಸಹ ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದವರು. ಆದರೆ ಶಾಸಕರ ಬೆಂಬಲ ಬಿಡಿ ಸತೀಶನ್ ಮತ್ತು ಕೆಸಿ ವೇಣುಗೋಪಾಲ್ ಅವರಿಗೆ ಇದ್ದಂತ ಕಾರಣ ಸಿಎಂ ರೇಸ್ನಲ್ಲಿ ಇವರು ಹಿಂದೆ ಸರಿದಿದ್ರು. ಮೂವರಲ್ಲಿ ಯಾರನ್ನೇ ಒಬ್ಬರನ್ನ ಆಯ್ಕೆ ಮಾಡಿದ್ರು ಕೂಡ ಪಕ್ಷದಲ್ಲಿ ಬಣರಾಜಕೀಯ ತೀವ್ರಗೊಳ್ಳುವಂತ ಸಾಧ್ಯತೆ ಇರೋದ್ರಿಂದ ಎಲ್ಲರನ್ನ ಒಟ್ಟಿಗೆ ಕರೆದೊಯ್ಯುವ ಸರ್ವಸಮ್ಮತ ಸೂತ್ರಕ್ಕಾಗಿ ಹೈಕಮಾಂಡ್ ಬಹಳಷ್ಟು ಹೆಣಗಾಟವನ್ನ ನಡೆಸಿತ್ತು. We welcome the decision. We appreciate the ICC. Yes. So what next, sir? Any opportunity to KC Venugopal, sir? It's a very good decision. We welcome the decision. We appreciate the ICC. Yes. So what next, sir? Any opportunity to KC Venugopal, sir? It's a very good decision. We welcome the decision. We appreciate the ICC. Yes. So what next, sir? Any opportunity to KC Venugopal, sir? It's a very good decision. We welcome the decision. We appreciate the ICC. Yes. So what next, sir? Any opportunity to KC Venugopal, sir? It's a very good decision. We welcome the decision. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ಬಿಡಿ ಸತೀಶನ್ ಅವರ ಆಯ್ಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಇವರ ಬೆಂಬಲಿಗರಿಂದ ಸಂಭ್ರಮಾಚರಣೆ ಜೋರಾಗಿದೆ. ಬಹಳಷ್ಟು ಪೈಪೋಟಿಯ ನಡುವೆ ಬಿಡಿ ಸತೀಶನ್ ಅವರ ಹೆಸರು ಘೋಷಣೆಯಾಗಿರೋದ್ರಿಂದ ಸೆಲೆಬ್ರೇಷನ್ ದುಪ್ಪಟ್ಟಾಗಿದೆ. ಇನ್ನು ಒಂದು ವೇಳೆ ಸಿಎಂ ಸ್ಥಾನವನ್ನು ನೀಡಲಿಲ್ಲ ಅಂತ ಹೇಳಿದ್ರೆ ನನಗೆ ಯಾವುದೇ ರೀತಿಯಾದಂಥ ಸಚಿವ ಸ್ಥಾನವೂ ಬೇಡ ಅಂತ ಹೇಳಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ರು. ಇವರ ಬೆಂಬಲಿಗರು ಕೂಡ ಪೋಸ್ಟರ್ ವಾರನ್ನು ಶುರು ಮಾಡಿದ್ರು. ಅದಾದ ನಂತರ ಫೈನಲ್ ಆಗಿ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಸಾಕಷ್ಟು ದಿನಗಳ ನಂತರದಲ್ಲಿ ಇದೀಗ
ಇದೀಗ ಅಂತಿಮವಾಗಿ ಸಿಎಂ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಇವರ ಬೆಂಬಲಿಗರಿಂದ ಜೈಕಾರದ ಘೋಷಣೆಗಳು ಕೂಡ ಕೇಳಿಬರ್ತಾ ಇದೆ. ಎರಡನೇ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬೆಂಬಲಿಗರು ಅಂತ ಹೇಳಿ. ಸಾಕಷ್ಟು ಅಳಿದು ತೂಗಿ ನಾನಾ ಲೆಕ್ಕಾಚಾರಗಳನ್ನ ಮಾಡಿ ಕೊನೆಗೂ ಕೂಡ ಕೇರಳದ ನೂತನ ಸಿಎಂ ಆಗಿ ವಿ ಡಿ ಸತೀಶನ್ ಅವರ ಹೆಸರನ್ನ ಎಐಸಿಸಿ ಘೋಷಣೆಯನ್ನ ಮಾಡಿದೆ.